ಪ್ರಧಾನಿ ನರೇಂದ್ರ ಮೋದಿ ನಡೆಸಿದ್ದ ಸಭೆ ಬಗ್ಗೆ ಕಾಂಗ್ರೆಸ್ ವ್ಯಂಗ್ಯವಾಡಿದೆ. 10 ಕ್ಯಾಮರಾಮನ್ಗಳ ಜೊತೆ ಇದ್ಯಾವ ಸೀಮೆಯ ಸೀಕ್ರೆಟ್ ಮೀಟಿಂಗ್ ಅಂತ ಕಾಂಗ್ರೆಸ್ ವ್ಯಂಗ್ಯವಾಡಿದೆ. ಪ್ರಧಾನಿ ಮೋದಿ ನಡೆಸಿದ್ದ ಸಭೆಯನ್ನ ಮೂದಲಿಸಿದ್ದಾರೆ ಕಾಂಗ್ರೆಸ್ ನಾಯಕರು. 10 ಕ್ಯಾಮರಾಮನ್ಗಳ ಜೊತೆ ಇದ್ಯಾವ ಸೀಮೆಯ ಸೀಕ್ರೆಟ್ ಮೀಟಿಂಗ್, ಮೋದಿಯ ಹೈ ಲೆವೆಲ್ ಸೀಕ್ರೆಟ್ ಮೀಟಿಂಗ್ ಇದಾ ಅಂತ ಹೇಳಿ ಮೂದಲಿಸಿದ್ದಾರೆ. ಕರ್ನಾಟಕ ಕಾಂಗ್ರೆಸ್ ಅಧಿಕೃತ ಟ್ವಿಟರ್ನಲ್ಲಿ ಟ್ವೀಟ್ ಮಾಡಲಾಗಿದೆ. ಏಪ್ರಿಲ್ 29ನೇ ತಾರೀಕು ಪ್ರಧಾನಿ ನರೇಂದ್ರ ಮೋದಿ ನಡೆಸಿದ್ದರು ಸಭೆಯನ್ನ. ರಕ್ಷಣಾ ಸಚಿವ ರಾಜನಾಥ್ ಸಿಂಗ್, ರಕ್ಷಣಾ ಪಡೆಗಳ ಮುಖ್ಯಸ್ಥರು ಕೂಡ ಭಾಗಿಯಾಗಿದ್ದರು. 3 ಸೇನೆಗಳ ಮುಖ್ಯಸ್ಥರು, ವಿದೇಶಾಂಗ ಸಚಿವ ಜೈಶಂಕರ್ ಜೊತೆಯೂ ಕೂಡ ಸಭೆಯನ್ನ ಮಾಡಲಾಗಿತ್ತು. ಏಪ್ರಿಲ್ 29ನೇ ತಾರೀಕು ಒಂದೇ ದಿನ 2 ಪ್ರಮುಖ ಸಭೆ ನಡೆಸಿದ್ದಂತಹ ಪ್ರಧಾನಿ ನರೇಂದ್ರ ಮೋದಿ ಭಯೋತ್ಪಾದಕರ ವಿರುದ್ಧದ ಕಾರ್ಯಾಚರಣೆಯಲ್ಲಿ ಸೇನೆಗೆ ಸಂಪೂರ್ಣ ಸ್ವಾತಂತ್ರ್ಯ ನೀಡಲಾಗಿದೆ ಅಂತ ಸಭೆಯಲ್ಲಿ ಮೋದಿ ಸುಸ್ಪಷ್ಟವಾದ ಉಲ್ಲೇಖವನ್ನು ಮಾಡಿದರು. ಅದಾದ ನಂತರ ಸೈನಿಕರು ಸ್ವಾತಂತ್ರ್ಯವಾಗಿ ಯಾವ ನಿರ್ಧಾರವನ್ನೂ ಕೂಡ ತೆಗೆದುಕೊಳ್ಳಲಿಲ್ವಾ ಅಂಥೇಳಿ ಒಂದು ರೀತಿಯಲ್ಲಿ ಕಾಂಗ್ರೆಸ್ ಬಿಜೆಪಿಯನ್ನು ತರಾಟೆಗೆ ತೆಗೆದುಕೊಂಡಿದೆ. ಜೊತೆಗೆ ನರೇಂದ್ರ ಮೋದಿಯವರ 10 ಜನರನ್ನೊಳಗೊಂಡ ಸಭೆಯನ್ನು ಅತ್ಯಂತ ಅಪಹಾಸ್ಯವಾಗಿ ಕಾಣುವ ರೀತಿಯ ಟ್ವೀಟನ್ನು ಮಾಡಿದೆ. 10 ಕ್ಯಾಮರಾಮನ್ಗಳ ಜೊತೆ ಮೋದಿ ಸೀಕ್ರೆಟ್ ಮೀಟಿಂಗ್ ಅಂಥೇಳಿ ಕುಹಕವಾಡಿದೆ ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷ. ನೀವೇನು ಸೀಕ್ರೆಟ್ ಮೀಟಿಂಗ್ ಮಾಡಿದ್ದೀರಿ, ಹೈ ಲೆವೆಲ್ ಮೀಟಿಂಗಾ ಇದು, ಅದು ಇದು ಅಂಥೇಳಿ ಕಾಂಗ್ರೆಸ್ ತನ್ನ ಟ್ವಿಟರ್ ಖಾತೆಯಲ್ಲಿ ಬಿ ಜೆ ಪಿಯ ಈ ಸಭೆಯನ್ನು ಉದ್ದೇಶಿಸಿ ಅಪಹಾಸ್ಯವಾಗಿ ಟ್ವೀಟ್ ಮಾಡಿರುವಂತಹದ್ದು. ಮೋದಿ ಇದು ಯಾವ ಸೀಮೆಯ ಮೀಟಿಂಗ್ ಮಾಡ್ತಿದ್ದಾರೆ ಅಂತ ಹೇಳಿ ಕೇಳಿದ್ದಾರೆ. ಮೋದಿಯ ಹೈ ಲೆವೆಲ್ ಸೀಕ್ರೆಟ್ ಮೀಟಿಂಗ್ ಇದೇನಾ? ಕರ್ನಾಟಕ ಕಾಂಗ್ರೆಸ್ ಟ್ವೀಟ್ ಮಾಡಿರುವಂತಹದ್ದು. ಏಪ್ರಿಲ್ 29ನೇ ತಾರೀಕು ಪ್ರಧಾನಿ ನರೇಂದ್ರ ಮೋದಿ ಸಭೆಯನ್ನು ನಡೆಸಿದರು. ರಕ್ಷಣಾ ಸಚಿವ ರಾಜನಾಥ್ ಸಿಂಗ್, ರಕ್ಷಣಾ ಪಡೆಗಳ ಮುಖ್ಯಸ್ಥರು, 3 ಸೇನೆಗಳ ಮುಖ್ಯಸ್ಥರು, ವಿದೇಶಾಂಗ ಸಚಿವ ಜಯಶಂಕರ್ ಕೂಡ ಜೊತೆ ಸಭೆಯನ್ನು ಮಾಡಿದರು. ಏಪ್ರಿಲ್ 29ನೇ ತಾರೀಕು ಒಂದೇ ದಿನ 2 ಪ್ರಮುಖ ಸಭೆ ನಡೆಸಿದಂಥ ಪ್ರಧಾನಿ ಮೋದಿ ಆ ಸಭೆ ಈಗ ಒಂದು ರೀತಿಯ ಅಪಹಾಸ್ಯಕ್ಕೂ ಕೂಡ ಕಾರಣವಾಗಿದೆ. ಕಾಂಗ್ರೆಸ್ಸಿಗರು ತಮ್ಮ ಅಧಿಕೃತ ಟ್ವಿಟರ್ ಖಾತೆಯಲ್ಲಿ ಆ ಮೀಟಿಂಗ್ನ ಬಗ್ಗೆ ಇದು ಯಾವ ಸೀಮೆಯ ಮೀಟಿಂಗ್ ಅಂತ ಹೇಳಿ ಪ್ರಶ್ನೆ ಮಾಡುವುದರ ಮುಖಾಂತರವಾಗಿ ಟ್ವೀಟ್ ಮಾಡಲಾರಂಭಿಸಿದ್ದಾರೆ.